ತಾಲೂಕಿನ ಅಂಕಲಿ ಗ್ರಾಮದಲ್ಲಿ ಹುಕ್ಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರು ನಿಖಿಲ್ ಕತ್ತಿಯವರು ಕುಂದುಕೊರತೆ ಸಭೆಯನ್ನ ನಡೆಸಿದರು. ಕ್ಷೇತ್ರದ ಅಂಕಲಿ, ಬಾಡವಾಡಿ, ನಿಡಸೋಶಿವಾಡಿ, ಅಕ್ಕಿವಾಟ, ಆಲೂರು, ಕೆಎಂ, ಕರಜಗ, ಹರಗಾಪುರ, ಗಡ, ಕಣಗಲ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿದರು. ಸಭೆಯಲ್ಲಿ ವಿವಿಧ ಸರ್ಕಾರಿ ಇಲಾಖೆಗಳ ಅಧಿಕಾರಿಗಳು ಸಹ ಭಾಗವಹಿಸಿದ್ದರು. ಗ್ರಾಮಸ್ಥರು ತಮ್ಮ ಸಮಸ್ಯೆಗಳನ್ನು ಪ್ರಸ್ತಾಪಿಸಿದ ಬಳಿಕ ಸಂಬಂಧಿತ ಇಲಾಖೆಗಳ ಅಧಿಕಾರಿಗಳಿಗೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಶಾಸಕರು ಸೂಚಿಸಿದರು. ಬಸ್ ಸ್ಟ್ಯಾಂಡ್ ಹೋಗಿ ನಾನು ಕಂಪ್ಲೇಂಟ್ ಮಾಡಿದ್ರಿ, ಅಲ್ಲಿಂದ ತಕರಾರು ಕೊಟ್ಟು ನಾವು ಅಲ್ಲಿ ಅರ್ಜಿ ಕೊಟ್ಟೇವೆ ಸರ್. ನಾವು ಪಂಚಾಯತ್ಗೆ ಒಂದು ಬೋರ್ಡ್ ಕೊಡೋದು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕರು, ಗ್ರಾಮ ಸಭೆ ಮತ್ತು ಗ್ರಾಮ ಕುಂದುಕೊರತೆ ಸಭೆಗಳನ್ನು ಪ್ರತಿ ವರ್ಷವೂ ನಡೆಸುವುದು ನಮ್ಮ ಪರಂಪರೆ. ನನ್ನ ತಂದೆಯವರು ಆರಂಭಿಸಿದ ಈ ಪದ್ಧತಿಯನ್ನು ಮುಂದುವರಿಸುತ್ತಿದ್ದೇನೆ. ಪ್ರತಿಯೊಂದು ಗ್ರಾಮಕ್ಕೂ ಭೇಟಿ ನೀಡಿ ಯಾವ ಕೆಲಸಗಳು ಪೂರ್ಣಗೊಂಡಿವೆ, ಯಾವ ಕೆಲಸಗಳು ಬಾಕಿ ಉಳಿದಿವೆ ಎಂಬುದನ್ನು ಪರಿಶೀಲಿಸಿ ಅಭಿವೃದ್ಧಿಗೆ ವೇಗ ನೀಡುವ ಉದ್ದೇಶದಿಂದ ಈ ಸಭೆಗಳನ್ನು ಆಯೋಜಿಸಲಾಗುತ್ತಿದೆ ಎಂದು ಹೇಳಿದರು. ಈಗ ಗ್ರಾಮ ಸಂಪರ್ಕ ಸಭೆ ಇರಲಿ, ಗ್ರಾಮದ ಕುಂದುಕೊರತೆ ಸಭೆ ಇರಲಿ, ನಮ್ಮ ತಂದೆಯವರು ಹಾಕೊಂಡ ಇದು ಪದ್ಧತಿ ಐತಿ. ಪ್ರತಿ ವರ್ಷಕ್ಕೊಮ್ಮೆ ಪ್ರತಿಯೊಂದು ಹಳ್ಳಿಗೆ ಹೋಗಿ ಯಾವ ಕೆಲಸಗಳಾಗ್ಯಾವು, ಯಾವ ಕೆಲಸಗಳು ಆಗಬೇಕು, ಯಾವ ಕೆಲಸ ಪ್ರಯಾರಿಟಿ ಮೇಲೆ ತೊಗೋಬೇಕು ಅನ್ನೋದು ಚರ್ಚೆ ಮಾಡ್ತೀವಿ. ಎಲ್ಲ ಜನರ ಜೊತೆ ಕೂತು ಇದು ಚರ್ಚೆ ಮಾಡಿ ಅದಕ್ಕೆ ಪರಿಹಾರ ಕಂಡುವಂತ ಕೆಲಸ ಮಾಡ್ತೀವಿ ವಿತ್ ಅಧಿಕಾರಿಗಳು. ಪ್ರತಿಯೊಂದು ಹಳ್ಳಿ ಒಳಗೆ ಸರ್ ಏನು ಮೇಜರ್ ಡೆವಲಪ್ಮೆಂಟ್ ಆಗಬೇಕಾಗಿತ್ತು? ಈಗ ಮೇಜರ್ ಅಂದರೆ ನಮ್ಮ ಹಳಿ ಪೈಪ್ಲೈನ್ ಏನು ಹಿಡ್ಕಲ್ ಡ್ಯಾಮ್ನಿಂದ ಪೈಪ್ಲೈನ್ ಐತಿ, ನೀರಿಂದ ವಾಟರ್ ಸಪ್ಲೈ ಪೈಪ್ಲೈನ್ ಐತಿ. ಅದು ಭಾಳ ಹಳಿದಾಗೋದ್ರಿಂದ ಮೇಂಟೆನೆನ್ಸ್ ಭಾಳ ಇಶ್ಯೂ ಆಗತೈತಿ. ಅಲ್ಲಿ ಇಲ್ಲಿ ಕೀಳುವುದು ಒಡೆಯುವುದು. ಈಗಾಗಲೇ ಹೊಸ ಪೈಪ್ಲೈನ್ ಕೂಡ ಸ್ಯಾಂಕ್ಷನ್ ಮಾಡಿಸಿ ತಂದಿದ್ದೀನಿ. ಅದು 285 ಕೋಟಿ ಸ್ಕೀಮ್ ಐತಿ. ಅದಕ್ಕೆ 1.5 ವರ್ಷ ಟೈಮ್ ಹತ್ತದ. ಅದ್ರೊಳಗೆ 175 ಕೋಟಿ ರೂಪಾಯಿ ಕೆಲಸ ನಮ್ಮ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಆಗ್ತೈತಿ. ಮಿಕ್ಕಿದ 85 ಕೋಟಿ ರೂಪಾಯಿ ಕೆಲಸ ನಮ್ಮ ಹಳಿ ಹುಕ್ಕೇರಿ ಮತಕ್ಷೇತ್ರದಾಗ ಕೆಲಸಗಳು ಪ್ರಾರಂಭ ಐತಿ ಈಗಾಗಲೇ. ಹೌದು, ಮನ್ನಿ ಕಮತ್ನೂರದಾಗೂ ಕೇರು, ಅದಕ್ಕೆ ಈಗಾಗಲೇ ಸೊಲ್ಯೂಷನ್ ಹುಡುಕಾಡೆವು. ಒಂದು ನಮ್ಮ ಕಮತ್ನೂರದಲ್ಲಿ ಏನು ಸಂಪ್ ಐತಿ ಅಲ್ಲಿ ಬಲ್ಕ್ ವಾಟರ್ ಮೀಟರ್ ಅವಾರ್ಡ್ನೆ ಮಾಡಿ ಅಂಕ್ಲಿ ಊರ ಪ್ರಮಾಣ ಎಷ್ಟು ನೀರು ಬೇಕಲ್ಲ ಅಷ್ಟು ನೀರು ಅಲ್ಲಿಂದ ಸಪ್ಲೈ ಮಾಡ್ತಾರೆ. ಆಸ್ ಪರ್ ಮೀಟರ್ ಜನಸಂಖ್ಯೆ ಅದರ ಮೇಲೆ ಆಸ್ ಪರ್ ಮೀಟರ್ ಅದು ನೀರು ಸಪ್ಲೈ ಮಾಡ್ತಾರೆ. ಅದಲ್ಲ ಹಳಿ ಪೈಪ್ಲೈನ್ ಅವ್ರದ್ದು ಹಳಿ ವಾಟರ್ ಸಪ್ಲೈ ಪೈಪ್ಲೈನ್ ಇದೆ, ಅದನ್ನು ಕೂಡ ರೀಫರ್ನಿಶ್ ಮಾಡಿ ಅದಕ್ಕೂ ಮೋಟ್ರ್ ಕುಣಿಸಿ ಅದು ಓವರ್ ಹೆಡ್ ಟ್ಯಾಂಕ್ ತುಂಬೋ ವ್ಯವಸ್ಥೆ ಮಾಡ್ತಾರೆ. ಅದೆಲ್ಲ ಮಾದೇವ್ ಗುಡಿ ಹತ್ರ ಒಂದು ಹೊಸ ಬೋರ್ ಹೊಡೆದು ಅದನ್ನು OHT ಟ್ಯಾಂಕ್ ಕನೆಕ್ಷನ್ ಕೊಟ್ಟು ಅಲ್ಲಿಂದ ನೀರು ಕೊಡು ವ್ಯವಸ್ಥೆ ಮಾಡ್ತಾರೆ. ಇನ್ ಕೇಸ್ ಆ ಪೈಪ್ಲೈನ್ ಏನಾದ್ರು ಪ್ರಾಬ್ಲಮ್ ಆದ್ರೆ ಮೇಂಟೈನೆನ್ಸ್ ಅಂದ್ರೆ ಹಳಿ ಪೈಪ್ಲೈನ್ ಏನಾರ ನಮ್ಮ ಹಿಡ್ಕಡೆ ಸಪ್ಲೈ ಆಗುವಂಥ ಹಳಿ ಪೈಪ್ಲೈನ್ ಏನಾರ ಮೇಂಟೆನೆನ್ಸ್ ಬತ್ತಂದ್ರೆ ಪ್ರತಿಯೊಂದು ನಾನಾಗಲಿ ಆಗಲಿ PDO ಡೈರೆಕ್ಷನ್ ಕೊಟ್ಟಿದ್ದೀವಿ. ಪ್ರತಿಯೊಂದು ಮನೆಗೆ 4 ಕೊಡ ನೀರಂತೂ ಕೊಡಲೇಬೇಕಂತ ಈಗಾಗಲೇ ಹೇಳಿದ್ದೀವಿ. ಈ ಸಂದರ್ಭದಲ್ಲಿ ಅಂಕಲಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಭರತ್ ಪುಂಡಿ, ಹುಕ್ಕೇರಿ ವಿದ್ಯುತ್ ಸಂಘದ ನಿರ್ದೇಶಕ ಶಿವಾನಂದ್ ಮೂಡಶಿ, ಗಜಾನನ ಕ್ವಳ್ಳಿ, ರೋಹನ್ ನೇಸರಿ, ಪ್ರಕಾಶ್ ಪಾಟೀಲ, ಸಂದೀಪ್ ದವಡತೆ, ದಿನೇಶ್ ಕೋಳಿಕರ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಅಂಕಲಿ ಗ್ರಾಮದ ಸಾರ್ವಜನಿಕರು ಬಹುಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು.